ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೊ ಹಾಗಿದ್ದಾಗ ಇವತ್ತು ಏನಾಯ್ತು? ಎಷ್ಟು ಗಂಟೆಗೆ ಬಂದ್ರು? ದರ್ಶನ ಪಡೆದಿರುವಂಥದ್ದು ಎಷ್ಟು? ಸುದೀರ್ಘವಾಗಿ ಎಷ್ಟೊತ್ತನ ಇದ್ರು? ಬಂದ ಸಂದರ್ಭ ಹೇಗಿತ್ತು? ಇವೆಲ್ಲವೂ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದೀವಿ, ಇಲ್ಲಿದೆ ನೋಡಿ. ಮೂಕಾಂಬಿಕೆ ಸನ್ನಿಧಿಗೆ ತಮಿಳುನಾಡು ಸಿಎಂ, ಶಕ್ತಿ ದೇವತೆಗೆ ಜೋಸೆಫ್ ವಿಜಯ್ ಪೂಜೆ. ಸಾಮಾನ್ಯ ಭಕ್ತರಂತೆ ದರ್ಶನ ಪಡೆದ ವಿಜಯ್ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಯಾರೂ ಊಹಿಸಲಾರದ ಅಚ್ಚರಿಯ ಗೆಲುವು ಸಾಧಿಸಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಸಿಎಂ ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಆಗಮಿಸಿದರು. ರಾಜ್ಯದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ದಳಪತಿ ವಿಜಯ್ ತಾಯಿ ಮೂಕಾಂಬಿಕೆಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಚೆನ್ನೈನಿಂದ ಇಂದು ಬೆಳಗ್ಗೆ ಹೊರಟು ಮಧ್ಯಾಹ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಂಗಳೂರಿನಿಂದ ರಸ್ತೆ ಮೂಲಕ ಶಕ್ತಿಪೀಠ ಕೊಲ್ಲೂರಿಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಸಾಮಾನ್ಯ ಭಕ್ತರಂತೆ ದೇವಸ್ಥಾನದ ವಸ್ತ್ರ ಸಂಹಿತೆ ಪ್ರಕಾರ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಿಎಂ ವಿಜಯ್ ಮೂಕಾಂಬಿಕೆ ದೇವಿಯ ದರ್ಶನ ಪಡೆದರು. ಮುಖ್ಯಮಂತ್ರಿಯಾದ ನಂತರ ಜೋಸೆಫ್ ವಿಜಯ್ ಅವರು ಯಾವುದೇ ದೇವಸ್ಥಾನಗಳಿಗೆ ಭೇಟಿ ನೀಡಿರಲಿಲ್ಲ. ಮುಖ್ಯಮಂತ್ರಿ ಆಗುವ ಮೊದಲು ಅವರು ತಮಿಳುನಾಡಿನ ಹಲವು ಪ್ರಖ್ಯಾತ ದೇವಸ್ಥಾನಗಳಿಗೆ ಭೇಟಿ ನೀಡಿದರು. ಮುಖ್ಯಮಂತ್ರಿಯಾದ ನಂತರ ಮೊದಲ ಬಾರಿಗೆ ಅವರು ಕೊಲ್ಲೂರಿಗೆ ಆಗಮಿಸಿದ್ದಾರೆ. Z+ ಭದ್ರತೆ ಹೊಂದಿರುವ ಜೋಸೆಫ್ ವಿಜಯ್ ಆಗಮನ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಭಾರೀ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಉಡುಪಿ ಪೊಲೀಸರು ವಿಶೇಷ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದರು. ದೇವಸ್ಥಾನದ ಸುತ್ತ ಹಾಗೂ ಅವರು ಸಂಚರಿಸುವ ರಸ್ತೆ ಮಾರ್ಗದಲ್ಲಿ ವಿಶೇಷ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ದೇವಿಯ ದರ್ಶನ ಪಡೆಯಲು ಬಂದಿದ್ದ ವಿಜಯ್ ಆಗಮನಕ್ಕೂ ಮುನ್ನ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರುವ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ತಪಾಸಣೆ ನಡೆಸಲಾಯಿತು. ಆಯಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಮಾರ್ಗದಲ್ಲಿ ಭದ್ರತೆ ಹೆಚ್ಚಿಸಲಾಗಿತ್ತು. ಮೊದಲಿನಿಂದಲೂ ತಮಿಳುನಾಡಿನ ನಂಟು, ತಮಿಳುನಾಡಿನ ಹಲವು ಮುಖ್ಯಮಂತ್ರಿಗಳು ಭೇಟಿ. ಅಂದಹಾಗೆ ದೇಶದಲ್ಲೇ ಶಕ್ತಿಪೀಠವಾಗಿ ಹೆಸರಾಗಿರುವ ಕೊಲ್ಲೂರು ಕ್ಷೇತ್ರಕ್ಕೆ ಮೊದಲಿನಿಂದಲೂ ತಮಿಳುನಾಡಿನ ನಂಟಿದೆ. ತಮಿಳುನಾಡಿನ ಹಲವು ಮುಖ್ಯಮಂತ್ರಿಗಳು, ಗಣ್ಯರು, ದೊಡ್ಡ ದೊಡ್ಡ ನಟರು ಭೇಟಿ ನೀಡಿದ್ದಾರೆ. ಈ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದ MG ರಾಮಚಂದ್ರನ್, ಜಯಲಲಿತಾ ಮುಖ್ಯಮಂತ್ರಿಯಾಗಿದ್ದಾಗಲೇ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದರು, ವಿಶೇಷ ಪೂಜೆ ಸಲ್ಲಿಸಿದರು. ಕೆಲ ದಿನಗಳ ಹಿಂದೆಯಷ್ಟೇ ಕೇರಳದ ಮುಖ್ಯಮಂತ್ರಿ VD ಸತೀಶನ್ ಸಹ ಕೊಲ್ಲೂರಿಗೆ ಬಂದು ದೇವಿಯ ದರ್ಶನ ಪಡೆದಿದ್ದರು. ಕೊಲ್ಲೂರಿಗೆ ಆಗಮಿಸುವ ಬೇರೆ ರಾಜ್ಯದ ಭಕ್ತರಿಗಿಂತ ಕೇರಳ ರಾಜ್ಯದವರೇ ಹೆಚ್ಚಿದ್ದು, ಅವರ ನಂತರ ತಮಿಳುನಾಡಿನ ಭಕ್ತರು ಕೂಡ ಕೊಲ್ಲೂರಿಗೆ ಭೇಟಿ ನೀಡೋದರಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಮೂಕಾಂಬಿಕೆ ಪರಮ ಭಕ್ತರಾಗಿದ್ದ MGR ದೇವಿಗೆ ಚಿನ್ನದ ಖಡ್ಗ ಅರ್ಪಿಸಿದ್ದ ಮಾಜಿ ಸಿಎಂ MG ರಾಮಚಂದ್ರನ್ ಅವರ ಪತ್ನಿ ಜಾನಕಿ ರಾಮಚಂದ್ರನ್ ಮೂಲತಃ ಉಡುಪಿ ಜಿಲ್ಲೆಯವರು. ಕೊಲ್ಲೂರು ಕ್ಷೇತ್ರದ ಭಕ್ತರಾಗಿದ್ದು, ರಾಮಚಂದ್ರನ್ ಸಹ ಮೂಕಾಂಬಿಕೆ ದೇವಿಯ ಪರಮ ಭಕ್ತರಾಗಿದ್ದರು. ಹಲವು ಬಾರಿ ಅವರು ಕೊಲ್ಲೂರಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. MG ರಾಮಚಂದ್ರನ್ ಅವರು ಮೂಕಾಂಬಿಕಾ ದೇವಿಗೆ 1 kgಗೂ ಹೆಚ್ಚು ತೂಕದ ಚಿನ್ನದ ಖಡ್ಗವನ್ನು ಭಕ್ತಿಯ ರೂಪದಲ್ಲಿ ದೇವಿಗೆ ಅರ್ಪಣೆ ಮಾಡಿದರು. ತಮಿಳುನಾಡಿನ ಬಾಂಧವ್ಯ ಹೇಗೆ ಶುರುವಾಯಿತು ಅಂತ ಕೇಳಿದರೆ, MG ರಾಮಚಂದ್ರ ಅವರು ಅವರ ರಾಜಕೀಯ ಕ್ಷೇತ್ರದ ವಿಜಯಕ್ಕೋಸ್ಕರ ಈ ದೇವರನ್ನು ವಿಶೇಷವಾಗಿ ಅವರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಅವರಿಗೆ ಆ ಪ್ರತಿಬಂಧಕಗಳೆಲ್ಲ ನಿವಾರಣೆಯಾಗಿ ಅವರಿಗೆ ವಿಜಯೋತ್ಸವ ಆದ ನಂತರದಲ್ಲಿ ಇಲ್ಲಿ ಬಂದು ಚಿನ್ನದ ಖಡ್ಗವನ್ನು ತಾಯಿಗೆ ಸಮರ್ಪಣೆ ಮಾಡಿ ಅವರು ವಿಶೇಷವಾಗಿ ವಿಧೇಯರಾಗಿದ್ದರು. ಈ ಕ್ಷೇತ್ರಕ್ಕೆ ಭಾಳ ನಡ್ಕೊಳ್ತಾ ಇದ್ದವರು ಅವರು. ಮೂಕಾಂಬಿಕಾ ಅಂತ ಹೇಳಿದರೆ ಅಷ್ಟು ಪರಮ ಭಕ್ತರವರು. ಆ ಸಮರ್ಪಣೆಯ ನಂತರದಲ್ಲಿ ಸ್ವಲ್ಪ ತಮಿಳುನಾಡಿನಲ್ಲಿ ವಿಶೇಷವಾದ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ ನಂತರ ಭಕ್ತಾದಿಗಳು ಸ್ವಲ್ಪ ಹೆಚ್ಚಾದರು. ಆ ನಂತರದಲ್ಲಿ ಜಯಲಲಿತಾ ಅವರು ಕೂಡ ಆ ಪ್ರತಿಬಂಧಕಗಳಿದ್ದಾಗ ಅವರು ಬಂದು ದರ್ಶನ ಮಾಡಿ, ಆ ನಂತರದಲ್ಲಿ MGR ಅವರು ಕೊಟ್ಟಂಥ ಖಡ್ಗವನ್ನು ಕೂಡ ದರ್ಶನ ಮಾಡಿ ಹೋಗಿದ್ದರು ಅವರು. ಹಾಗೆ ಈಗ ಮುಖ್ಯಮಂತ್ರಿಗಳಾಗಿ ವಿಜಯ್ ಅವರು ಪದಗ್ರಹಣ ಮಾಡಿದ್ದಾರೆ. ಯಾಕಂತ ಕೇಳಿದರೆ 3ನೇ ಮುಖ್ಯಮಂತ್ರಿಗಳು ಬರ್ತಾ ಇರುವಂಥದ್ದು ವಿಶೇಷವಾಗಿ ಪ್ರಚಾರ ಕೂಡ ಆಗಿದೆ. ದೇಗುಲದಲ್ಲಿ ವಿಶೇಷ ಪೂಜೆ ಪರಿಪಾಠವಿಲ್ಲ, ಎಂದಿನಂತೆ ಸಾಮಾನ್ಯ ಪೂಜಾ ಪ್ರಕ್ರಿಯೆ. ಇನ್ನು ಕೊಲ್ಲೂರಿನಲ್ಲಿ ಯಾರೇ ಬಂದರೂ ಕೂಡ ವಿಶೇಷವಾದ ಪೂಜೆ ಎನ್ನುವ ಯಾವುದೇ ಪರಿಪಾಠ ಇಲ್ಲ. ಕೆಲವು ದೇವಸ್ಥಾನಗಳಲ್ಲಿ ವಿಶೇಷ ವ್ಯಕ್ತಿಗಳು ಬಂದಾಗ ಪದೇ ಪದೇ ಮಂಗಳಾರತಿ ಮಾಡುವ ಪ್ರಕ್ರಿಯೆ ಇದೆ. ಮಂಗಳಾರತಿ ಸಮಯದಲ್ಲಿ ಬಂದರೆ ಮಂಗಳಾರತಿ ನೋಡೋ ಅವಕಾಶ. ಆದರೆ ನಮ್ಮ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದಲ್ಲಿ ಈ ರೀತಿಯ ಯಾವುದೇ ಪೂಜಾ ಪ್ರಕ್ರಿಯೆಗಳು ಇಲ್ಲ. ಈಗ CM ಬಂದರು ಅಂತ ವಿಶೇಷವಾದ ಪೂಜೆ ಏನಿರುವುದಿಲ್ಲ. ಇಲ್ಲಿ ಅವರು ಬರ್ತಾರೆ, ಇಂದಿನಂತೆ ಎಲ್ಲರ ಥರ ದರ್ಶನವನ್ನು ಮಾಡ್ತಾರೆ. ದರ್ಶನವನ್ನು ಮಾಡಿ ಅವರಿಗೆ ಒಂದು ಅವರದ್ದೇ ಆದಂಥ ಪ್ರೋಟೋಕಾಲ್ಗಳು ಇರ್ತವೆ, ಬಿಟ್ಟರೆ ಮತ್ತೆ ಏನಿಲ್ಲ. ಅವರು ಪೂರ್ಣಕುಂಭ ಸ್ವಾಗತದೊಂದಿಗೆ ಒಳಗೆ ಬರ್ತಾರೆ, ಬಂದು ದೇವರ ದರ್ಶನ ಮಾಡಿ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಕೈ ಮುಗಿದು ಹೋಗ್ತಾರೆ. ಇವತ್ತು ವಿಶೇಷ ದಿನ ಅಂತ ಎಂತ ಇಲ್ಲ. ಇವತ್ತು ಶುಕ್ರವಾರ ದೇವಿಗೆ ವಿಶೇಷವಾಗಿ ಸಂಜೆಯ ಹೊತ್ತಿಗೆ ಒಂದು ಪ್ರದೋಷ ಕಾಲದ ಮುಂಚೆ ಒಂದು ಉತ್ಸವ ನಡೀತದಷ್ಟೇ. ಅದು ಇವರು ಬಂದರು ಅಂತ ನಡೆಯುವಂಥದ್ದಲ್ಲ, ಅದು ಯಾವಾಗಲೂ ಇರ್ತದೆ. ಪ್ರತಿ ಶುಕ್ರವಾರದಲ್ಲಿ ಆ ಒಂದು ಉತ್ಸವ ಇದ್ದೇ ಇರ್ತದೆ.
ನಗರೋತ್ಸವ ಆಗ್ತದೆ. ಈಗ ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಯಾರು ಬಂದರೆ ಹೋಗಿ ಪದೇ ಪದೇ ಮಂಗಳಾರತಿ ಮಾಡ್ತಾರಲ್ಲ, ಆ ಥರದ ಸಿಸ್ಟಮ್ ನಮ್ಮ ದೇವಸ್ಥಾನದಲ್ಲಿ ಇರೋದಿಲ್ಲ. ಅವರು ಮಂಗಳಾರತಿ ಸಂದರ್ಭದಲ್ಲಿ ಬಂದರೆ, ಆ ಸಮಯದಲ್ಲಿ ಬಂದರೆ ಅವ್ರು ನಿಂತು ಮಂಗಳಾರತಿಯನ್ನು ನೋಡ್ಬೋದು. ಈಗ ಯಾರೇ ಬಂದರೂ ಅವರಿಗೆ ಪ್ರತ್ಯೇಕವಾದ ಮಂಗಳಾರತಿ ಮಾಡುವಂಥದ್ದು ದೇವರಿಗೆ ಅವರು ಬಂದರು ಅಂತ ಆ ಥರ ಪದ್ಧತಿ ಇಲ್ಲ. ಕೊಲ್ಲೂರಿಗೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಭೇಟಿಗೂ ಮುನ್ನ ಮೇಕೆದಾಟು ವಿಚಾರವಾಗಿ ಕರವೇ ಪ್ರತಿಭಟನೆ ನಡೆಸಿತು. ಉಡುಪಿಯ ಉದ್ಯಾವರದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ನಡೆಸಿದ್ದು, ಸಿಎಂ ವಿಜಯ್ ಆಗಮನಕ್ಕೂ ಮುನ್ನವೇ ಪೊಲೀಸರು ವಶಕ್ಕೆ ಪಡೆದರು. ಏರ್ಪೋರ್ಟ್ನಲ್ಲಿ ವಿಜಯ್ ನೋಡಲು ನೂಕು ನುಗ್ಗಲು, ಸಚಿವ ಖಾದರ್ಗೂ ತಟ್ಟಿದ ನೂಕು ನುಗ್ಗಲಿನ ಬಿಸಿ. ಚೆನ್ನೈನಿಂದ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಆಗಮಿಸಿದ ಸಿಎಂ ವಿಜಯ್ ಅವರನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಯುಟಿ ಖಾದರ್ ಬರಮಾಡಿಕೊಂಡರು. ಇತ್ತ ಏರ್ಪೋರ್ಟ್ ಹೊರಗಡೆ ಅಭಿಮಾನಿಗಳು ವಿಜಯ್ ನೋಡಲು ಕಾತುರದಿಂದ ಕಾಯ್ತಾ ಇದ್ರು. ಏರ್ಪೋರ್ಟ್ನಿಂದ ವಿಜಯ್ ಹೊರಬರ್ತಾ ಇದ್ದಂತೆ ಅಭಿಮಾನಿಗಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ಅಭಿಮಾನಿಗಳತ್ತ ವಿಜಯ್ ಕೈಬೀಸಿದರು. ವಿಜಯ್ ನೋಡಲು ಅಭಿಮಾನಿಗಳಿಂದ ನೂಕು ನುಗ್ಗಲು ಉಂಟಾಯಿತು. ಈ ವೇಳೆ ಯುಟಿ ಖಾದರ್ಗೂ ನೂಕು ನುಗ್ಗಲಿನ ಬಿಸಿ ತಟ್ಟಿತು. ಅಭಿಮಾನಿಗಳನ್ನು ನಿಯಂತ್ರಿಸಲು ಮುಂದಾದಾಗ ಭದ್ರತಾ ಸಿಬ್ಬಂದಿ ಖಾದರ್ ಅವರನ್ನು ತಳ್ಳಿದ ಪ್ರಸಂಗ ನಡೆಯಿತು. ತಮಿಳುನಾಡಿನ ಮುಖ್ಯಮಂತ್ರಿ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ, ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಒಟ್ಟಲ್ಲಿ ತಮಿಳುನಾಡಿನ ಸಿಎಂ ಆದ ಬಳಿಕ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ ನೀಡಿ ಮೂಕಾಂಬಿಕೆ ದರ್ಶನ ಪಡೆದರು. ಕೊಲ್ಲೂರಿನಲ್ಲಿ ನೆರೆದಿದ್ದ ಅಪಾರ ಅಭಿಮಾನಿಗಳು ವಿಜಯ್ ಕಂಡು ಸಂತಸ ಪಟ್ಟರು. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ.